ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ರೀ. ನೆಕ್ಸ್ಟ್ ಡೇ ನಾವು ಕಲತ್ಗಿರಿ ಫಾಲ್ಸು, ಕೆಮ್ಮಣ್ಣಗುಂಡಿ ಮತ್ತು ಹೆಬ್ಬೆ ಫಾಲ್ಸ್ಗೆ ಹೋಗ್ಬೇಕಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿರಿ. ಹಾಗಾಗಿ ಫಸ್ಟ್ ಕಲತ್ಗಿರಿ ಫಾಲ್ಸಿಗೆ ಬಂದೀವಿ ನೋಡ್ರಿ. ಇದೊಂದು ಭಾಳ ಸಣ್ಣ ಫಾಲ್ಸ್ ರೀ. ಇದು ಕಲತ್ಗಿರಿ ಊರೊಳಗೆ ಇರೋದ್ರಿಂದ ಇದಕ್ಕೆ ಕಲತ್ಗಿರಿ ಫಾಲ್ಸ್ ಅಂತಾರೆ. ಇಲ್ಲೇ ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಕೂಡ ಐತ್ರಿ. ನೀವೇನಾದ್ರು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಇಲ್ಲೇ ಬಂದು ಸ್ನಾನ ಮಾಡಿಕೊಂಡು ದೇವ್ರ ದರ್ಶನನೂ ಮಾಡ್ಕೋಬೋದ್ರಿ. ಬೇಡ ಅಂದ್ರೆ ಹಾಗೆ ಸುಮ್ಮನೆ ಅದು ನೋಡಿಬಿಟ್ಟು ದೇವ್ರಿಗೆ ದರ್ಶನ ಮಾಡಿಕೊಂಡು ಹೋಗ್ಬೋದು. ನೆಕ್ಸ್ಟ್ ಇವಾಗ ನಾವು ಕೆಮ್ಮಣ್ಣಗುಂಡಿ ಕಡೆ ಹೊಂಟೀವಿ ನೋಡ್ರಿ. ಕೆಮ್ಮಣ್ಣಗುಂಡಿ ಪಾರ್ಕ್ ಒಳಗಡೆ ಹೋಗಕ್ಕೆ ನಾವು ಇಲ್ಲಿ ಎಂಟ್ರೆನ್ಸ್ ಗೇಟಿಗೆ ಬಂದ್ವಿ ನೋಡ್ರಿ. ಇಲ್ಲಿಂದನೇ ಜಡ್ ಪಾಯಿಂಟ್ಗೆ ಹೋಗ್ತಾರೆ, ಹೆಬ್ಬೆ ಫಾಲ್ಸ್ಗೆ ಹೋಗ್ತಾರೆ. ಈಗ ಫಸ್ಟ್ ನಾವು ಗಾರ್ಡನ್ ನೋಡ್ಕೊಂಡ್ ಬರ್ತೀವಿ, ಆಮೇಲೆ ಫಾಲ್ಸಿಗೆ ಹೋಗ್ಬೇಕಂತ ಅನ್ಕೊಂಡಿರಿ. ಇವಾಗ ಅಲ್ಲಿ ಹೋಗ್ತಾ ಇದೀವಿ ನೋಡ್ರಿ. ಪ್ಲೇಸ್ಗೆ ಇಲ್ಲೇನ ಟಿಕೆಟ್ ಕೊಡ್ತಾರೆ, ಅದನ್ನ ಫಸ್ಟ್ ಈಗ ಗಾರ್ಡನ್ಗೆ ಹೋಗ್ಬರ್ತೀವಿ. ಮತ್ತೆ ಸನ್ಸೆಟ್ ಪಾಯಿಂಟ್ ಅನ್ನ ವಾಚ್ ಮಾಡಕ ಇಲ್ಲಿ ಜಾಗ ಮಾಡ್ಯಾರಿ. ನೆಕ್ಸ್ಟ್ ಇಲ್ಲಿ ಬಂದಿ ನೋಡ್ರಿ ಗಾರ್ಡನ್ಕ. ಒಳಗೆ ಹೋಗಿ ನೋಡ್ಕೊಂಡ್ ಬರೋಣ್ರಿ. ಕೆಮ್ಮಣ್ಣಗುಂಡಿ ಒಳಗ ನೋಡ್ರಿ ಒಂದು ವೆಲ್ ಮೇಂಟೈನ್ಡ್ ಗಾರ್ಡನ್ ಅನ್ನ ಮಾಡಿದಾರು. ಬಟ್ ಇವಾಗ ಸದ್ಯಕ್ಕೆ ಗಿಡಗಳು ಯಾವ ಕಾಣ್ತಾ ಇಲ್ಲ ಅಷ್ಟೊಂದಾಗಿ, ಮೋಸ್ಟ್ಲಿ ಕಟ್ ಮಾಡಿದಾರ ಅನ್ಕೋತೀನಿ. ನೇಚರ್ ಅನ್ನ ಚಿಲ್ ಆಗಿ ಎಂಜಾಯ್ ಮಾಡ್ಬೋದ್ರಿ. ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಟೈಮ್ ಸೂಪರ್ ಆಗಿರುತ್ತೆ, ಯಾಕಂತಂದ್ರೆ ಸನ್ರೈಸ್ ಮತ್ತು ಸನ್ಸೆಟ್ ಸಿಗ್ತೈತ್ರಿ. ಇಲ್ಲೇ ಕೃಷ್ಣರಾಜೇಂದ್ರ ಒಡೆಯವರವರ ಮೂರ್ತಿ ಮಾಡಿದಾರ್ರಿ. ಇದಕ್ಕೆ ಕೃಷ್ಣರಾಜೇಂದ್ರ ಪಾರ್ಕ್ ಅಂತಾನು ಕರೀತಾರ್ರಿ. ಅವಾಗ ಬೇಸಿಗೆ ಟೈಮ್ನಾಗ ಇವರು ಬಂದಿಲ್ಲೇ ಉಳ್ಕೋತಿದ್ರು ಅಂತಾನು ಒಂದು ಹಿಸ್ಟ್ರಿ ಇದೆ ಇಲ್ಲಿ. ಹಿಂಗ ಮ್ಯಾಲ ಹೋಗಿ ಸ್ವಲ್ಪ ನೋಡ್ಕೊಂಡ್ ಬರೋಣ್ರಿ ಯಾವ ತರ ಐತಿ ಅಂತ. ಇಲ್ಲಿ ನೋಡ್ರಿ ಬೆಂಚ್ಗಳನ್ನ ಮಾಡಿದಾರೆ. ಮೋಸ್ಟ್ಲಿ ಇದು ಸನ್ ಪಾಯಿಂಟ್ ಅಂದ್ರೆ ಸನ್ಸೆಟ್ ಮಗೋಸ್ಕರ ಮಾಡಿರ್ಬೋದು ಅಂತ ಅನ್ಕೋತೀನಿ ನಾನು. ಫಾಲ್ಸಿಗೆ ಹೋಗ್ಬೇಕಂತ ಹೇಳಿ ಟಿಕೆಟ್ ತಗೊಳಕ್ ಬಂದಿವಿ ನೋಡ್ರಿ. ಟಿಕೆಟ್ ತಗೊಂಡಿವ್ರಿ, ಜೀಪ್ ಹತ್ತಿ ಹೆಬ್ಬೆ ಫಾಲ್ಸ್ ಕಡೆ ಹೊಂಟಿವ್ರಿ. ನೋಡ್ಕೊಂಬರ್ರಿ ಹೆಂಗೈತಿ ದಾರಿ ಅಂತ ಹೇಳಿ. ಆಮೇಲೆ ಫಾಲ್ಸ್ ಕೂಡ ನೋಡೋಣಂತ್ರಿ. ಆಮೇಲೆ ಪರ್ ಪರ್ಸನ್ 500 ಅಥವಾ 600 ರುಪೀಸ್ ಚಾರ್ಜ್ ಮಾಡ್ತಾರೆ ಜೀಪ್ ರೈಡ್ಗೆ. ಕಂಪಲ್ಸರಿ 10 ಮೆಂಬರ್ಸ್ ಆಗಬೇಕು. ನಿಯರ್ ಬೈ ಪಾಯಿಂಟಿಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಅಲ್ಲಿಂದ ಮುಂದೆ ನಡ್ಕೊಂಡು ಹೋಗ್ಬೇಕಾಗತ್ರಿ, ಯಾಕಂದ್ರೆ ಅಲ್ಲೇ ಜೀಪ್ ಹೋಗೋದಿಲ್ಲ ಮುಂದೆ. ಸೊ ನಮಗೂ ಇಲ್ಲೇ ಕರ್ಕೊಂಬಂದ್ಬಿಟ್ರಿ. ಈಗ ಇದು ಕಾಣಿಸ್ತೈತಿ ನೋಡ್ರಿ, ಗೇಟ್ ತರ ಹಾಕ್ಯಾರ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗತ್ರಿ. ಒಂದು ಅಥವಾ 1.5 ಕಿಲೋಮೀಟರ್ ದೂರ ಆಕತಿ ಅಂತ ಹೇಳಿದ್ರು. ಆಮೇಲೆ ನಮ್ಗೆ 45 ಮಿನಿಟ್ಸ್ ಟೈಮ್ ಕೊಟ್ಟಿದ್ರಿ. ಆ 45 ಮಿನಿಟ್ಸ್ನಾಗ ನಾವು ಅಲ್ಲಿ ನೋಡ್ಕೊಂಡು ಹೊಳ್ಳಿ ವಾಪಸ್ ಜೀಪಿಗೆ ಹತ್ರ ಬಂದು ನಿಂದಿರ್ಬೇಕ್ರಿ. ಇರ್ಲಿಕ್ಕಂತಂದ್ರೆ ಅವರು ಮುಂದೆ ನೀವು ಜವಾಬ್ದಾರಿ ಅಂತ ಹೇಳಿದ್ರು. ಸೊ ನಾವು ಹಂಗೆ ಹೊಸಲಿ ಹೊಂಟಿವ್ರಿ. ಆಮೇಲೆ ಹೆಂಗೆ ಹೋಗ್ಬೇಕನ್ನೋದು ಕೂಡ ಅವ್ರು ನಮ್ಗೆ ಗೈಡ್ ಮಾಡಿದ್ರು. ಒಟ್ಟ 3 ಬ್ರಿಡ್ಜ್ ಬರ್ತಾವಂತ ಹೇಳಿದ್ರಿ. ಆ 3ನೇ ಬ್ರಿಡ್ಜ್ ಆದ ತಕ್ಷಣ ನೆಕ್ಸ್ಟ್ ಬರೋದು ಹೆಬ್ಬೆ ಫಾಲ್ಸ್. ಬರ್ರಿ ಹಂಗಂದ್ರೆ ನೋಡ್ಕೊಂಡ್ ಬರೋಣಂತೆ. ನೋಡ್ರಿ ಎಷ್ಟು ಪ್ರಶಾಂತವಾಗಿ ಹರಿಯಾತೈತಿ, ಎಷ್ಟು ಕ್ಲಿಯರ್ ಆಗಿದಾವ ಅಂತ ಹೇಳಿ. ಅಷ್ಟು ಮಜಾ ಅನ್ಸಾಗತ್ತ ನೋಡ್ರಿ ಇದನ್ನೆಲ್ಲ ನೋಡಾಕ. ಒಮ್ಮೆರ ಇಂಥ ಜಾಗಗಳಿಗೆ ನಾವು ಭೇಟಿ ಕೊಡ್ಬೇಕು. ಮನಸ್ಸಿನಾಗಿರೋ ಟೆನ್ಷನ್ಗಳು ದೂರ ಆಕ್ಕವ್ರಿ. ನೋಡ್ರಿ ಮೋಡಗಳು, ಗಿಡಗಳು ಎಲ್ಲ ಏಕಾಗ್ಬಿಟ್ಟಾವ ಅಂತ ಅನ್ಸಾತೈತಿ ನನಗಂತೂ. ಇದು ಮೊದಲನೇ ಬ್ರಿಡ್ಜ್ ರೀ. ಕ್ರಾಸ್ ಮಾಡಿ ಇವಾಗ ನೆಕ್ಸ್ಟ್ ಮುಂದಕ್ಕೆ ಹೋಗೋಣಂತ್ರಿ. ಫಸ್ಟ್ ಬ್ರಿಡ್ಜ್ ದಾಟ್ಕೊಂಡು ಸೆಕೆಂಡ್ ಬ್ರಿಡ್ಜಿಗೆ ಬಂದ್ವಿ. ಇದನ್ನು ದಾಟ್ಕೊಂಡು ಮುಂದೆ ಇವಾಗ ನೆಕ್ಸ್ಟ್ ಬ್ರಿಡ್ಜಿಗೆ ಹೋಗೋಣಂತ್ರಿ. ನೋಡಾಕಂತ ನಾ ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ರೀ.
ಯಾಕಂದರೆ ಎಲ್ಲರೂ ವಿಡಿಯೋದಾಗ ಹಾಕಿದ್ದು ನೋಡಿದ್ದೆ, ನಾನು ರಿಯಲ್ ಆಗಿ ನೋಡ್ಬೇಕು ಅನ್ನೋದೊಂದು ಭಾಳ ಇತ್ತು. ಸೊ ಇವಾಗ ನಾವು ಫುಲ್ ಥ್ರಿಲ್ ಆಗಿ ನೋಡ್ಬೇಕಂತೇಳಿ. ರಜ್ ಐತ್ರಿ, ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ಬೇಕ್ರಿ, ಇಲ್ಲಾಂದ್ರೆ ಕಾಲು ಜಾರಿ ಬೀಳೋ ಚಾನ್ಸಸ್ ಇರ್ತೈತಿ. ಲಾಸ್ಟ್ ಬ್ರಿಡ್ಜ್ ಇದೆ, ಇದನ್ನ ದಾಟಿದ ತಕ್ಷಣ ಬರೋದ ಹೆಬ್ಬೆ ಫಾಲ್ಸ್. ಬರ್ರಿ ಹೋಗಿ ಬರೋಣಂತ, ನೋಡೋಣ ಹೆಂಗೈತಿ ಅಂತೇಳಿ. ಇವು ಸ್ಟೆಪ್ಸ್ಗಳ್ರಿ, ಹತ್ತಿ ಅಲ್ಲಿ ಹೋಗ್ಬೇಕಂತಂದ್ರೆ ಈ ಥರ ಸ್ಟೆಪ್ಸ್ಗಳು ಅದಾವೆ. ಸೊ ನೋಡ್ಕೊಂಡು ಹೋಗ್ರಿ, ಯಾಕಂತಂದ್ರೆ ಎಲ್ಲ ಗಿಡ ಅದು ಎಲ್ಲ ಬೆಳೆದ್ ಬಿಟ್ಟು ನಿಂತ್ಬಿಟ್ಟಿರ್ತಾವೆ. ಸೊ ಎಲ್ಲಿ ಏನು ಅಡ್ಕೊಂಡು ಕೂತಿರುತ್ತೆ ಅನ್ನೋದು ಗೊತ್ತಾಗಿಲ್ಲ. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗ್ರಿ. ಆಗ ನಮಗೆ ಕಾಣಿಸತೈತಿ ಇದ ಹೆಬ್ಬೆ ಫಾಲ್ಸ್. ಸೇಮ್ ಟು ಸೇಮ್ ಬಾಹುಬಲಿ ಒಳಗೆ ಶೂಟ್ ಮಾಡ್ಯಾರಲ್ಲ ಫಾಲ್ಸ್, ಅದೇ ಥರನ ಐತೆ ನೋಡ್ರಿ ಸೇಮ್. ನನಗಂತೂ ಹಂಗೆ ಅನ್ನಿಸ್ತ್ರಿ. ನಿಮ್ಗೆ ಯಾವ ಥರ ಅನ್ಸಂತ ನೀವು ನಂಗೆ ಕಮೆಂಟ್ ಮಾಡಿರಿ. ನೋಡ್ರಿ ಎಷ್ಟು ಕ್ಲಿಯರ್ ಆಗೈತೆ ನೀರು, ಅಂದ್ರೆ ಅಷ್ಟು ಚಂದ ಐತಿ. ಇಂಥವನ್ನೆಲ್ಲ ನೋಡ್ಬೇಕಂತಂದ್ರೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿರ್ಬೇಕು. ಆ ಪುಣ್ಯನ ನಿಮ್ಮ ಜೊತೆ ನಾ ಇವತ್ತು ಶೇರ್ ಮಾಡಿ. ನೀರಿನ ಸೌಂಡ್ ಕೇಳಿಸ್ಕೊರಿ ಹೆಂಗೆ ಬರ್ತದೆ ಅಂಥೇಳಿ. ವಾಪಸ್ ಈಗ ನಾವು ನಮ್ಮ ಜೀಪ್ ಕಡೆ ಹೊಂಟಿವ್ರಿ, ಯಾಕಂದ್ರೆ ಟೈಮ್ ಭಾಳ ಇರಲಿಲ್ಲ, ಬರೀ 45 ನಿಮಿಷ ಅಷ್ಟೇ ಕೊಟ್ಟಿದ್ರು. ಬಸ್ ಜೀಪ್ ಹತ್ರ ಬಂದು ಹೊರಳಿ ವಾಪಸ್ ನಾವು ಬಂದಿರೋ ಜಾಗಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ನೋಡ್ರಿ ಎದುರುಗಡೆ ಒಂದು ಜೀಪ್ ತರ್ತಾ ಇದೆ. ಅದು ಇವಾಗ ಹೆಬ್ಬೆ ಫಾಲ್ಸ್ ಕಡೆ ಹೋಗ್ತಾ ಇರೋದು. ಭಾಳ ಹೊಟ್ಟೆ ಹಸ್ತಿತ್ತು ಅಂಥೇಳಿ ಅಲ್ಲೇ ಯಾವ್ದಾದ್ರು ಹೋಟೆಲ್ ಸಿಗುತ್ತೇನಂತ ನೋಡಿದ್ದೀನಿ. ಅಲ್ಲೇ ಒಂದು ಹೋಟೆಲ್ ಇದೆ ರೀ ಸಣ್ಣದು, ಅಲ್ಲಿ ಹೋಗಿ ಹೊಂಟಿವಿ ನೋಡ್ರಿ. ಈಗ ಬರ್ರಿ ನೋಡೋಣ ಏನೇನೆಲ್ಲ ಸಿಗುತ್ತಂತ ಹೇಳಿ. ಈ ಥರದ ನೆಟ್ವರ್ಕ್ ವರ್ಕ್ ಆಗೋದಿಲ್ಲ, ಆದಷ್ಟು ನೀವು ಕ್ಯಾಶನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ರಿ. ಯಾಕಂದರೆ ಇಲ್ಲಿ ಫೋನ್ಪೇ ಅಥವಾ ಯಾವುದೇ UPI ಸಿಸ್ಟಮ್ ಇಲ್ಲ. ಇವಾಗ ನೋಡ್ಕೊಂಬರ್ರಿ ಏನು ಮಾಡಿದ್ದಾರೆ ತಿನ್ನಕಂತ ಹೇಳಿ. ನೋಡ್ರಿ ಬೀಟ್ರೂಟ್ ಡ್ರೈ ಸಬ್ಜಿ ವೆಲ್ ಮೇಂಟೈನ್ಡ್ ಆಗಿದೆ. ಆರಾಮಾಗಿ ಕೂತ್ಕೊಂಡು ನೀವು ತಿನ್ಬೋದು, ಏನೂ ತೊಂದರೆ ಇಲ್ಲ. ಇಷ್ಟು ಕ್ಯಾಶನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.